ಗದಗದ ಲಕ್ಕುಂಡಿಯಲ್ಲಿ ಪುರಾತನ ನಿಧಿಗಾಗಿ ಶೋಧ ನಡೀತಾ ಇದೆ. ಈಗ ಪುರಾತತ್ವ ಇಲಾಖೆ ಅಧಿಕಾರಿಗಳ ತಂಡದಿಂದ ಉತ್ಖನನ ಪ್ರಕ್ರಿಯೆ ಮುಂದುವರಿತಾ ಇದೆ. ಲಕ್ಕುಂಡಿಯಲ್ಲಿ 101 ಐತಿಹಾಸಿಕ ದೇವಸ್ಥಾನ, 101 ಐತಿಹಾಸಿಕ ಬಾವಿಗಳನ್ನು ಹೊಂದಿರುವಂತಹ ಇತಿಹಾಸ ಪ್ರಸಿದ್ಧ ಊರು ಲಕ್ಕುಂಡಿ. ಉತ್ಖನನ ನಡೆಸುವ ಬಗ್ಗೆ ಕಾರ್ಮಿಕರಿಗೆ ಅಧಿಕಾರಿಗಳು ಪಾಠ ಮಾಡಿದ್ದಾರೆ. ಅವರಿಗೆ ರಿಹರ್ಸಲ್ ಟ್ರೈನಿಂಗ್ ಕೊಡಲಾಗಿದೆ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸುತ್ತ ಉತ್ಖನನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಾಗ 20 ಜನರ ತಂಡದಿಂದ ಉತ್ಖನನ ಕಾರ್ಯ ಶುರುವಾಗಿದೆ. 20 ಜನರಿಗೂ ಕೂಡ ಯಾವ ರೀತಿಯಾಗಿ ಡಿಗ್ಗಿಂಗ್ ಮಾಡಬೇಕು, ನೆಲವನ್ನು ಅಗಿಬೇಕು ಅನ್ನುವಂತಹ ಟ್ರೈನಿಂಗ್ ಕೊಡಲಾಗಿದೆ. ಪ್ರಾಚೀನ ವಸ್ತುಗಳ ಉತ್ಖನನವನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅಲ್ಲಿ ಸಿಗುವಂತಹ ಪ್ರಾಚೀನ ವಿಗ್ರಹಗಳಾಗಿರಬಹುದು, ವಸ್ತುಗಳಾಗಿರಬಹುದು, ಮೇನ್ಲಿ ಗೋಲ್ಡ್, ಬಂಗಾರ, ಒಡವೆ, ವಸ್ತುರ್ಯ, ಈ ರೀತಿಯಾದಂತಹ ವಸ್ತುಗಳಿಗಾಗಿ ಉತ್ಖನನ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಲಕ್ಕುಂಡಿಯಲ್ಲಿ ಪುರಾತನ ನಿಧಿಗಾಗಿ ಶೋಧ. ಯಾವುದೇ ರೀತಿಯಾದಂತಹ ಯಂತ್ರೋಪಕರಣಗಳನ್ನ ಬಳಸುವಂತಿಲ್ಲ. ಹಾಗಾಗಿ ಈ ಡಿಗ್ಗಿಂಗ್ ಮಾಡುವಂತಹ ಕಾರ್ಮಿಕರಿಗೆ 20 ಜನರಿಗೂ ಕೂಡ ಟ್ರೈನಿಂಗ್ ಅನ್ನು ಕೊಡಲಾಗಿರುತ್ತೆ. ಮುಖ್ಯಮಂತ್ರಿಗಳು ಜೂನ್ 3ನೇ ತಾರೀಕು ಬಂದು ಲಕ್ಕುಂಡಿಯಲ್ಲಿ ಏನು ಈ ಉತ್ಖನನ ಕಾರ್ಯವನ್ನು ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಈಗ ಮಳೆಗಾಲ ಎಲ್ಲ ಮುಗಿದು ಈಗ ಬೇಸಿಗೆ ಬಂದಿರೋದ್ರಿಂದ ಈಗ ಉತ್ಖನನ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ. ಇದು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಈ ಒಂದು ಉತ್ಖನನ ಕಾರ್ಯಕ್ಕೆ ಕನಿಷ್ಠ ಒಂದು 3 ರಿಂದ 4 ತಿಂಗಳು ಹಿಡಿಬಹುದು. ಅಂದರೆ ಮುಂದಿನ ಮಳೆಗಾಲ ಬರೋದ್ರೊಳಗೆ ಇಲ್ಲಿ ಒಂದು ಉತ್ಖನನ ಮಾಡಬೇಕಂತ ಹೇಳಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟ್ ಒಂದು 10x10 ವ್ಯಾಪ್ತಿಯೊಳಗೆ ನಾವು ಉತ್ಖನನ ಮಾಡ್ತೀವಿ. ಲಕ್ಕುಂಡಿಯಲ್ಲಿ ಸಾಕಷ್ಟು ದೇವಸ್ಥಾನಗಳು ಏನಿದಾವೆ ಆ ಸುತ್ತು ಪ್ರಾರಂಗಣಗಳಲ್ಲಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕೊಂಡೂರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ರಿತ್ಯವರ ಮನೆಯಲ್ಲಿ ಅಂದ್ರೆ ಮನೆಯ ಅಪಾಯವನ್ನ ಅಗೆಯುವಂತ ಸಂದರ್ಭದಲ್ಲಿ ಸಿಕ್ಕಂತ ಗೋಲ್ಡ್, ಅದಕ್ಕೂ ಮತ್ತು ಈಗ ನಡೀತಾ ಇರುವಂತಹ ಈ ಒಂದು ಉತ್ಖನನ ಪ್ರಕ್ರಿಯೆಗೂ ಯಾವುದೇ ಸಂಬಂಧ ಇಲ್ಲ. ಇದೊಂದು ಪ್ರೊಸೆಸ್, ಈ ಮೊದಲೇ ತೀರ್ಮಾನ ಆಗಿತ್ತು ಅನ್ನುವಂತಹ ಹೇಳಿಕೆಯನ್ನ, ಒಂದು ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ದಟ್ಸ್ ಫೈನ್. ಈ 20 ಜನರಿಗೆ ಕಾರ್ಮಿಕರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗಿದೆ. ಎಷ್ಟು ದಿನ ಕೊಡಲಾಗಿದೆ ಟ್ರೈನಿಂಗ್, ಆಮೇಲೆ ಎಷ್ಟು ದಿನಗಳ ಕಾಲ ಈ ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ? ಹೌದು ಅರುಣ್, ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ವಿಚಾರ ಸಾಕಷ್ಟು ಕೂಡ ಸುದ್ದಿ ಆಗಿತ್ತು. ಸುದ್ದಿ ಬೆನ್ನಲ್ಲಿ ಇವತ್ತು ಕೂಡ ಲಕ್ಕುಂಡಿ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿಯೂ ಕೂಡ ಇವತ್ತು ಉತ್ಖನನಕ್ಕೆ ಜಿಲ್ಲಾಧಿಕಾರಿಯಾಗಿರ್ತ CN ಶ್ರೀಧರ್ ಅವರು ಕೂಡ ಈಗಾಗಲೇ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಸಾಕಷ್ಟು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳೇನಿದ್ದಾರೆ, ಸುಮಾರು ಇವರು ಎಲ್ಲರೂ ಕೂಡ ನುರಿತಂತ ಸಿಬ್ಬಂದಿಗಳನ್ನ ಕರೆಸ್ಕೊಂಡು ಬಂದು ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡಿಸುವಂತ ಕೆಲಸ ಆಗುತ್ತೆ. ಸುಮಾರು 20 ಜನರಿಗೆ ಈಗಾಗಲೇ ಟ್ರೈನಿಂಗ್ ಅನ್ನ ಕೊಟ್ಟು ಅವ್ರಿಗೆ ಯಾವ ರೀತಿ ಸೂಕ್ಷ್ಮವಾಗಿ ಅದನ್ನ ಉತ್ಖನನ ಮಾಡ್ಬೇಕು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ಸೇಜೇಶ್ವರ್ ಅವರ ಮಾರ್ಗದರ್ಶನದಲ್ಲಿಯೂ ಕೂಡ ಇವತ್ತು ಉತ್ಖನನ ಕಾರ್ಯ ಕೂಡ ಈಗಾಗಲೇ ನಡೆದಿರುವಂತದ್ದು. ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾಗಿರ್ಬೋದು, ಇವರೆಲ್ಲರೂ ಕೂಡಿಕೊಂಡು ಇವತ್ತು ಅವರಿಗೆ ಮಾರ್ಗದರ್ಶನ ಮಾಡುವ ಮೂಲಕ ಇವತ್ತು ಉತ್ಖನನ ಕಾರ್ಯ ಕೂಡ ಆರಂಭ ಆಗಿರುವಂತದ್ದು. ಒಟ್ಟನೆ ಇಲ್ಲಿ ಹೇಳ್ಬೇಕಂತಂದ್ರೆ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಟಂಕಸಾಲೆ ಇತ್ತು ಅನ್ನುವಂಥದ್ದು ವಾಡಿಕೆ ಇದೆ. ಹೀಗಾಗಿ ಇಲ್ಲಿಯೂ ಕೂಡ ಉತ್ಖನನ ಕಾರ್ಯ ಈಗಾಗಲೇ ಮುಂದುವರೆದಿರುವಂತದ್ದು. ಯಾಕಂತಂದ್ರೆ ಈ ಒಂದು ಮೊನ್ನೆ ನಿಧಿ ಸಿಕ್ಕಿತ್ತು, ಕಸ್ತೂರಬಾ ರಿತ್ತಿ ಅಂತಕ್ಕಂಥ ಮಹಿಳೆಯ ಮನೆಯ ಅಡಿಪಾಯ ಸಂದರ್ಭದಲ್ಲಿ ನಿಧಿ ಸಿಕ್ಕಿತ್ತು. ಆ ಮನೆಯಿಂದ ಇಲ್ಲಿಗೆ ಸುಮಾರು ಒಂದು 200 ರಿಂದ 250 ಮೀಟರ್ ದೂರ ಇದೆ. ಇನ್ನು ಇಲ್ಲಿ ಟಂಕಸಾಲೆ ಇತ್ತು ಅನ್ನೋದಕ್ಕೆ ಕೂಡ ಸಾಕಷ್ಟು ಪುರಾವೆಗಳು ಕೂಡ ಇದಾವೆ. ಹೀಗಾಗಿ ಇಲ್ಲಿ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನ ಸುತ್ತಮುತ್ತಲು 60 ಮೀಟರ್ ಸುತ್ತಮುತ್ತಲೇ ಟಂಕಸಾಲೆ ಇತ್ತು ಅನ್ನುವಂಥದ್ದು ಗ್ರಾಮಸ್ಥರ ಮಾತಾಗಿತ್ತು. ಹೀಗಾಗಿ ಇಲ್ಲಿ ಆಗಿದ್ರೆ ಸಾಕು, ಇಲ್ಲಿ ಏನಾದ್ರೂ ನಿಧಿ ಆಗಿರ್ಬೋದು, ರಾಜ್ಯ ಕಾಲದ ವಜ್ರ ವೈಡೂರ್ಯಗಳು ಕೂಡ ಸಿಗುವ ಸಾಧ್ಯತೆ ಇರೋದು. ಇನ್ನು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಈಗಾಗಲೇ ಅಗಿಯುವಂತ ಸಂದರ್ಭದಲ್ಲಿಯೂ ಕೂಡ ಏನಾದ್ರೂ ಸಿಗಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಈಗಾಗಲೇ ಸೂಕ್ಷ್ಮತೆಯಿಂದ ಈಗಾಗಲೇ ಅಗಿಯುವಂತ ಕೆಲಸ ಆಗ್ತದೆ, ಉತ್ಖನನ ಕಾರ್ಯ ಕೂಡ ಆಗ್ತಾ ಇದೆ. ಆದ್ರೆ ಸುಮಾರು 7 ರಿಂದ 8 ಅಡಿ ಆಳ ಆಗದಾಗ ಮಾತ್ರ ಇಲ್ಲಿ ಏನಾದ್ರೂ ಸಿಗುವ ಸಾಧ್ಯತೆಗಳು ಇದಾವಂತದ್ದು ಎಕ್ಸ್ಪರ್ಟ್ ಗಳ ಮಾತಾಗಿರುವಂತದ್ದು. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಅನುಮತಿ ಮೇರೆಗೆ ಈಗಾಗಲೇ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. 10x10 ಅಂದ್ರೆ 10 ಮೀಟರ್ ಉದ್ದ 10 ಮೀಟರ್ ಅಗಲ ಆ ಒಂದು ಮಾದರಿಯಲ್ಲಿ ಸುಮಾರು 4 ಬ್ಲಾಕ್ ಗಳನ್ನು ಮಾಡಿಕೊಂಡು 4 ಬ್ಲಾಕ್ ಗಳಲ್ಲಿ ಕೂಡ ನುರಿತ ಸಿಬ್ಬಂದಿಗಳನ್ನ ಹಾಕೊಂಡು ಇವತ್ತು ಕೆಲಸ ಕೂಡ ಈಗಾಗಲೇ ಆರಂಭವಾಗಿದೆ. ಆದ್ರೆ ಇವತ್ತಿನಿಂದ ಸುಮಾರು 4 ತಿಂಗಳವರೆಗೆ ಇದೊಂದು ಕಾರ್ಯ ಕೂಡ ನಡೀತಾ ಇದೆ. ಯಾಕಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಮಾತ್ರ ಈ ಒಂದು ಉತ್ಖನನ ಕಾರ್ಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮಳೆಗಾಲದಲ್ಲಿ ಕೂಡ ಸಾಕಷ್ಟು ಅಡಚಣೆಗಳು ಉಂಟಾಗುತ್ತೆ. ಹೀಗಾಗಿ ಮಳೆಗಾಲದಲ್ಲಿ ಬೇಡ, ಹೀಗಾಗಿ ಬೇಸಿಗೆ ಕಾಲದಲ್ಲಿಯೂ ಕೂಡ ಈ ಒಂದು ಕಾರ್ಯವನ್ನ ಮಾಡಿ ಮುಗಿಸ್ಬೇಕು ಅನ್ನೋದು ಜಿಲ್ಲಾಡಳಿತ ಆಗಿರೋದು ಮತ್ತು
ಪುರಾತತ್ವ ಇಲಾಖೆ ಅಧಿಕಾರಿಗಳ ಒಂದು ಮಾತಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ನಿಧಿ ಆಗಿರ್ಬೋದು, ಜೊತೆಗೆ ಸಾಕಷ್ಟು ದೇವಸ್ಥಾನಗಳಿದಾವೆ. ಹಿಂಗಾಗಿ ಇಲ್ಲಿ ಸಾಕಷ್ಟು ನಿಧಿ ಸಿಗಬಹುದು ಅಂತೇಳಿ ಸಾಕಷ್ಟು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಲಕ್ಕುಂಡಿ ಗ್ರಾಮದ ಸುತ್ತಮುತ್ತಲು ಸುಮಾರು 101 ದೇವಾಲಯಗಳಿದಾವೆ, 101 ಬಾವಿಗಳಿದಾವೆ. ಇನ್ನು ಸಾಕಷ್ಟು ದೇವಾಲಯಗಳು ಕೂಡ ಮುಚ್ಚಿ ಹೋಗಿದಾವೆ. ಇಂಥ ಸಾಕಷ್ಟು ಕುತೂಹಲಕಾರಿ ವಿಷಯಗಳು ಕೂಡ ಲಕ್ಕುಂಡಿಯಲ್ಲಿ ಇರುವುದರಿಂದ ಲಕ್ಕುಂಡಿ ಅತ್ತ ಈಗ ಸಾಕಷ್ಟು ಜನರು ಸಹ ನೋಡ್ತಾ ಇದ್ದಾರೆ. ಯಾಕಂದ್ರೆ ಲಕ್ಕುಂಡಿಯಲ್ಲಿ ಏನು ಸಿಗುತ್ತೆ ಅಂತೇಳಿ ಈಗಾಗಲೇ ಕುತೂಹಲಕಾರಿ ಇದೆ ಅರುಣ್. ಓಕೆ ಸಂತೋಷ್, ಈ ಉತ್ಖನನ ಪ್ರಕ್ರಿಯೆ ಒಂದ್ ಕಡೆ ಇರಲಿ, ಮತ್ತೊಂದು ಕಡೆ ಈ ರಿತ್ಯನ್ನೂರ ಮನೆಯಲ್ಲಿ ಪಾಯದಲ್ಲಿ ಸಿಕ್ಕಿರುವಂತಹ ಗೋಲ್ಡ್ ಏನಿತ್ತು, ಬಂಗಾರ ಏನಿತ್ತು, ಅದು ನಿಧಿ ಅಲ್ಲ ಅಂತ ಆದ್ರೆ ಅದು ನಮ್ಗೆ ವಾಪಸ್ ಕೊಡಿ, ಅದು ನಮ್ಮ ಪೂರ್ವಜರೇ ಇಟ್ಟಿರುವಂಥದ್ದಲ್ವಾ ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆ ಬಗ್ಗೆ ಈಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಏನ್ ನಿರ್ಧಾರ ತೆಗೆದುಕೊಂಡಿರಂತೆ, ಏನ್ ತೀರ್ಮಾನ ತೆಗೆದುಕೊಂಡಾರಂತೆ? ಹೌದು ಅರುಣ್, ಏನಂತಂದ್ರೆ ಈ ಒಂದು ಯಾರು ರಮೇಶ್ ಮೂಲಿಮನಿ ಅಂತಕ್ಕಂತ ಏನು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿ ಬಂದು ಒಂದು ಎಡವಟ್ಟನ್ನ ಮಾಡಿ ಹೋಗಿದ್ರು. ಆ ಎಡವಟ್ಟಿಗೆ ತಾನು ಕೂಡ ಕ್ಷಮೆಯನ್ನ ಕೇಳಿ ಹೋಗಿದ್ದಾನೆ. ಯಾಕಂತಂದ್ರೆ ಆ ಕಸ್ತೂರವ ರೀತಿ ಅಂತಕ್ಕಂಥ ಕುಟುಂಬದ ಒಂದು ಏನು ನಿಧಿ ಸಿಕ್ಕಿತ್ತು, ಆ ನಿಧಿಯನ್ನ ಅದು ಚಿನ್ನಾಭರಣ ಆ ಕುಟುಂಬಸ್ಥರೇ ಅಲ್ಲಿ ಹೂತಿಟ್ಟಿರುವುದು ಅಂತೇಳಿ ಸಾಕಷ್ಟು ಕೂಡ ಚರ್ಚೆಗೂ ಕೂಡ ಗ್ರಾಸಾತು. ತದನಂತರ ಆತ ಇಲ್ಲ, ನಾನು ತಪ್ಪಾಗಿ ಅದನ್ನ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅಂತೇಳಿ ರಮೇಶ್ ಮೂಲಿಮನಿ ಅವರು ಕೂಡ ಹೇಳಿದ್ರು. ಆದ್ರೆ ಈಗಾಗಲೇ ಅವ್ರು ಏನು ಆ ಕುಟುಂಬಕ್ಕೆ ಏನ್ ಬೇಕಾಗಿದೆ, ಆ ಕುಟುಂಬಕ್ಕೆ ಏನು ನಿಧಿ ಸಿಕ್ಕಂತ ನಿಧಿ ಇದೆ ಅದ್ರ 1/5 ಕೂಡ ಅವ್ರ ಕುಟುಂಬಕ್ಕೆ ಕೂಡ ಸರ್ಕಾರದಿಂದ ನೆರವು ಏನು ಸಿಗಬೇಕು ಆ ಕಾನೂನು ರೀತಿಯಲ್ಲಿ ನೆರವನ್ನ ಕೊಡ್ತೀವಿ, ಅವ್ರಿಗೆ ಪರಿಹಾರವನ್ನ ಕೊಡ್ತೀವಿ ಅನ್ನೋಂಥದ್ದು ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈ ಕಸ್ತೂರವ ರೀತಿ ಕುಟುಂಬಕ್ಕೆ ಸರ್ಕಾರದಿಂದ ಜನವರಿ 26ರಂದು ಕೂಡ ಅಧಿಕೃತವಾಗಿ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಘೋಷಣೆಯನ್ನ ಮಾಡ್ಲಿದ್ದಾರೆ. ಯಾಕಂದ್ರೆ ಅವರು ಏನು ಹೇಳ್ತಾರೆ ಅಂದ್ರೆ ನಮ್ಗೆ ಆ ನಿಧಿ ಸಿಕ್ಕಂತ ಜಾಗ ನಮ್ಗೆ ಬೇಡ, ಅಲ್ಲಿ ನಮ್ಗೆ ಸಾಕಷ್ಟು ಭಯ ಆಗ್ತಾ ಇದೆ, ಅಲ್ಲಿ ಏನು ಸರ್ಪದೋಷ ಇದೆ, ಹೀಗಾಗಿ ನಮ್ಗೆ ಕಾಡಾಟ ಉಂಟಾಗುತ್ತೆ, ಹೀಗಾಗಿ ನಮ್ಗೆ ಆ ಜಾಗ ಬೇಡ, ನಮ್ಗೆ ಸಪರೇಟ್ ಆಗಿ ಒಂದು ಮನೆಯನ್ನು ಕಟ್ಟಿಸಿಕೊಡಿ ಅಂತೇಳಿ ಸರ್ಕಾರದ ಮುಂದೆ ಈಗಾಗಲೇ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಕೂಡ ಈಗಾಗಲೇ ಒಂದ್ ಹೆಜ್ಜೆ ಮುಂದೆ ಹೋಗಿ ಈಗ ಸಚಿವ ಎಚ್ ಕೆ ಪಾಟೀಲ್ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕುಟುಂಬಕ್ಕೆ ಏನು ನೆರವು ಬೇಕು, ಅವರು ಒಂದು ಮನೆ ಕಟ್ಟಿಸಿಕೊಡುವಂತದ್ದಾಗಿರ್ಬೋದು, ಜೊತೆಗೆ ಅವ್ರಿಗೆ ಒಂದು ನಿವೇಶನ ಕೊಡುವಂತ ಕೆಲಸಕ್ಕೆ ಮುಂದಾಗಿದೆ. ಅದು ಸ್ಪಷ್ಟವಾಗಿ ಘೋಷಣೆ ಮಾಡೋದು ಜನವರಿ 26ರಂದು ಕೂಡ ಘೋಷಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅರುಣ್. ಓಕೆ ಸಂತೋಷ್, ಈಗ ಲಕ್ಕುಂಡಿಯಲ್ಲಿ ಚಿನ್ನ ಸಿಗುತ್ತೆ ಅನ್ನುವಂತಹ ಊಹಾಪೋಹ, ಆ ರೀತಿಯ ಚರ್ಚೆಗಳು ಇವತ್ತು ಮತ್ತು ನನ್ನೇದಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಇದೆ. ನಿಧಿ ಆಸೆಗಾಗಿ ಅನೇಕ ಕಳ್ಳರು ಬಂದು ಅಲ್ಲಿ ಭೂಮಿಯನ್ನ ದೇವಸ್ಥಾನದ ಒಳಗಡೆ ಅಗಿದಿರೋದನ್ನು ಕೂಡ ನಾವು ಹಲವು ಬಾರಿ ನೋಡಿದ್ದೀವಿ. ಆ ಬಗ್ಗೆ ವರದಿಗಳು ಕೂಡ ಆಗಿದೆ. ಈಗ ಸರ್ಕಾರದಿಂದಾನೇ ಈಗ ನಿಧಿ ಅಗಿತಾ ಇರೋದ್ರಿಂದ, ಉತ್ಖನನ ಆಗ್ತಾ ಇರೋದ್ರಿಂದ ಈ ಮೇನ್ ಎಷ್ಟು ಪ್ಲೇಸ್ಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ, ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ, ಯಾವ ರೀತಿ ಟೋಟಲಿ ಲಕ್ಕುಂಡಿಯಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ? ಹೌದು ಅರುಣ್, ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಈಗಾಗಲೇ ಏನು ಅಗಿಯೋದಕ್ಕೆ ಈಗಾಗಲೇ ಏನು ಆರಂಭ ಮಾಡಿದ್ದಾರೆ, ಈಗಾಗಲೇ ಉತ್ಖನನಕ್ಕೂ ಕೂಡ ಏನು ಆರಂಭ ಮಾಡಿದ್ದಾರೆ. ಈ ಒಂದು ದೇವಸ್ಥಾನದ ಮುಂಭಾಗ ಆಗಿರ್ಬೋದು, ಹಿಂಭಾಗ ಆಗಿರ್ಬೋದು, ಇಲ್ಲಿ ಈಗಾಗಲೇ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ ಭದ್ರತೆಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಅಗಿಯುವಂತ ಸಂದರ್ಭದಲ್ಲಿ ಏನಾದ್ರು ಸಿಕ್ಕರೆ ಆಗಿರ್ಬೋದು, ಇಲ್ಲಿ ಸಾಕಷ್ಟು ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಇಲ್ಲಿ ನಿರ್ಬಂಧಿತ ಪ್ರದೇಶ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಯಾರಿಗೂ ಕೂಡ ಅಲ್ಲಿ ಅಗಿಯುವಂತ ಸಂದರ್ಭದಲ್ಲಿ ಯಾರನ್ನೂ ಬಿಡುವುದಿಲ್ಲ. ಯಾಕಂದ್ರೆ ಅದು 10x10 ಏನಿದೆ, ಆ 10x10 ಮೀಟರ್ ಏನು ಅಗಿಯುವಂತ ಜಾಗ ಏನಿದೆ, ಅಲ್ಲಿ ಯಾರನ್ನೂ ಕೂಡ ಒಳಗೆ ಬಿಡೋದಿಲ್ಲ. ಹೀಗಾಗಿ ಅಲ್ಲಿ ಏನಾದ್ರು ಸಿಕ್ಕರು ಕೂಡ ಸೂಕ್ಷ್ಮತೆಯಾಗಿ ಅವುಗಳನ್ನ ಸಂಗ್ರಹ ಮಾಡಲಾಗುತ್ತೆ. ಹೀಗಾಗಿ ಯಾರಿಗಾರು ಏನಾದ್ರು ಸಮಸ್ಯೆ ಆಗಬಾರ್ದು ನಿಟ್ಟಿನಲ್ಲಿ ಕೂಡ ಅಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಗದಗ SP ಅವರು ಕೂಡ ಹೇಳುವ ಹಾಗೆ ಗದಗದ ಏನು ಪೊಲೀಸ್ ಇಲಾಖೆ ಆಗಿರ್ಬೋದು, DR ಒಂದು ವ್ಯಾನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆ ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಭದ್ರತೆ ಕೈಗೊಂಡಿದ್ದಾರೆ. ಇನ್ನು ಅಲ್ಲೆಲ್ಲಿ ಏನು ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಯಾವುದು ಕೂಡ ಯಾವುದೇ ವಸ್ತು ಮಿಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಕೂಡ ಅದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೂಡ ಅವರು ಕೂಡ ಹೇಳಿದ್ರು ಇದಕ್ಕೆ ಯಾವ ರೀತಿ ಭದ್ರತೆ ಬೇಕು, ಅದರ ಬಗ್ಗೆ ಭದ್ರತೆ ಬಗ್ಗೆ ಕೂಡ ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ, ಇಲ್ಲಿ ಯಾವುದೇ ರೀತಿ ಏನು ವಸ್ತುಗಳು ಕೂಡ ಮಿಸ್ ಆಗದೆ ಹಾಗೆ ನಾವು ನೋಡ್ಕೊಳ್ತೀವಿ ಅನ್ನೋಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅರುಣ್. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.